ಹೋಳಿಗೆ ಬಹಳ ಖುಷಿಯಾಗಿದ್ದಾರೆ. ನಾವು ಕೂಡ ಖುಷಿಯಾಗಿದೆ. ಇವಾಗ ಸೀರೆ ಕೊಟ್ಟರು, ಸೇಮ್ ಅವರು ಸೀರೆ ಕೊಟ್ಟರು, ಖುಷಿಯಾಗಿದೆ. ಈ ರಾಜ್ಯದ 1,23,00,000 ಕುಟುಂಬಗಳಿಗೆ ಗೃಹಲಕ್ಷ್ಮಿಯ ಲಾಭ ಆಗ್ತಾ ಇದೆ. ಕಳೆದ 2 ತಿಂಗಳಿಂದ ತಾಂತ್ರಿಕದ ಒಂದು ದೋಷದಿಂದ ಇದನ್ನ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಈಗ ಮತ್ತೆ ನಾವು ಕಂಟಿನ್ಯೂ ಕೊಡ್ತಾ ಇದ್ದೀವಿ. ಬಟ್ ಇಂಥ ನಿಸ್ವಾರ್ಥತೆಯಿಂದ ಇವರೇನು ಅಕ್ಕ ತಾಯಿಯವರು ಮಾಡಿದ್ದಾರೆ, ಇದನ್ನು ನೋಡಿದ್ರೆ ನಮಗೆ ನಿಜವಾಗ್ಲೂ ಎಲ್ಲೋ ಸಿದ್ದರಾಮಯ್ಯ ಸಾಹೇಬ್ರ ಕನಸು, DK ಶಿವಕುಮಾರ್ ಅವರ ಕನಸು ಈಡೇರ್ತಾ ಇದೆ ಅಂತ ಅನ್ನುವಂಥ ಉಪಕಾರ ಸ್ಮರಣೆ ಮಾಡೋದಿದೆಯಲ್ಲ, ಎಲ್ಲರೂ ಪ್ರಯೋಜನ ತಗೊಳ್ತಾರೆ ಯೋಜನೆಗಳದ್ದು. ಆದರೆ ತಗೊಂಡಂಥ ಯೋಜನೆ ಮಾಡಿದಂಥವ್ರನ್ನ ನೆನೆಸ್ತಾರಲ್ಲ, ಅದೇ ದೊಡ್ಡ ದೇವರ ಅದ್ರಲ್ಲಿ ನಾವು ಕಾಣ್ತೀವಿ. ಅಕ್ಕ ತಾಯಿಯವರಿಗೆ ಅಭಿನಂದನೆ ಅನ್ಸತ್ತೆ. ಅಕ್ಕ ತಾಯಿಯವರು ಹೇಳ್ತಿದ್ದೀವಿ ಅಂತ ಬಂದ್ ಮಾಡಕ್ ಹೋಗ್ಬೇಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅವರಂಥ ಸಾವಿರಾರು ಮಹಿಳೆಯರಿಗೆ ಅನುಕೂಲ ಆಗಿದೆ. ಅವರ ಕಾಳಜಿಯನ್ನ ಕಳಕಳಿಯನ್ನ ಅವ್ರು ತೋರಿಸ್ತಾ ಇದ್ದಾರೆ. ಬೆಂಗಳೂರಲ್ಲೂ ಕೂಡ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಬಂದಿಲ್ಲ. 80,000 ಜನರಿಗೆ ಏನು ನಮ್ಮ 11ನೇ ಕಂತಿದೆ, 1,22,00,000 ಜನರಿಗೆ ಹೋಗಿದೆ. 80,000 ಜನರಿಗೆ ಸ್ವಲ್ಪ ಹೋಗಿಲ್ಲ. ನಾಳೆ ನಾಳಿದ್ರಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತು ಜುಲೈ ಮತ್ತು ಆಗಸ್ಟ್ ಕೂಡ ಈಗ ಪೈಪ್ಲೈನ್ನಲ್ಲಿದೆ, ಅದು ಕೂಡ ಕ್ಲಿಯರ್ ಆಗುತ್ತೆ. ಬೆಳಗಾವಿ ಜಿಲ್ಲಾ ವಿಭಜನೆ ಕುರಿತು ಈಗಾಗಲೇ ಜಿಲ್ಲಾ ಉಸ್ತುವಾರಿಗಳು ಹೇಳಿದ್ದಾರೆ. ಇನ್ನು ಪದೇ ಪದೇ ಏನು ಅದರಲ್ಲಿ ಹೇಳೋದು? ನೀವು ಗಟ್ಟಿ, ನಾನು ಗಟ್ಟಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಆಗಲಿ ಅಥವಾ ಅಭಿವೃದ್ಧಿ ಆಗಲಿ ಒಂದು ಮೂಲೆಯಿಂದ ಒಂದು ಮೂಲೆಗೆ ಹೋಗ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಎಲ್ಲರೂ ಚುರುಕಾಗಿ ಕೆಲಸ ಮಾಡಿದ್ರೆ ಅಧಿಕಾರಿಗಳು ಕೂಡ ಚುರುಕಾಗಿರ್ತಾರೆ. ಬಹಳ ದೊಡ್ಡ ಜಿಲ್ಲೆ, 14 ತಾಲೂಕಿದೆ, 3 ಜಿಲ್ಲೆ ಆಗಬೇಕನ್ನುವಂಥದ್ದು ಆ ಒತ್ತಾಸೆ ನಂದು ಕೂಡ ಇದೆ. ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಇವತ್ತು ಹೋಗ್ಬೇಕಾದ್ರೆ ನಾವೆಲ್ಲರೂ ಗಾಡಿಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಬಟ್ ಕೌನ್ಸಿಲ್ಗೆ ಅವರು ಮಾತ್ರ ಆಗೋದಾದ್ರೆ ಫಸ್ಟ್ ನಮ್ದೇ ಪ್ರಿಫರೆನ್ಸ್ ನೋಡಿ. ಅವರು ಅದನ್ನ ಹೇಳ್ತಾರೆ, ಇವರು ಇದನ್ನ ಹೇಳ್ತಾರೆ, ಅದನ್ನ ನಾನು ವಿರೋಧ ಮಾಡೋದಿಲ್ಲ. ಎಲ್ಲರಿಗೂ ಕೂಡ ತಮ್ಮ ಇದು ಜಿಲ್ಲೆ ಆಗ್ಬೇಕನ್ನುವಂಥ ಆಸೆ ಇದೆ. ನಾನು ಹೇಳ್ತಾ ಇರೋದು ಡೆವಲಪ್ಮೆಂಟ್ಗೋಸ್ಕರ ಈ ಜಿಲ್ಲೆ ವಿಭಜನೆ ಆಗಲಿ, ಅದು ಯಾವುದಾದ್ರೂ ಆಗಲಿ ಅಂತ ನಾನು ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.